ಇವತ್ತು ನಾನು ನಿಮಗೆ ಒಂದು ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ಒಂದು ಯಂತ್ರವನ್ನು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇದ್ರು, ಅದರಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ, ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ, ಓಕೆ ಓದಿದ್ದೆಲ್ಲ ನೆನಪಾಗ್ತಾ ಇಲ್ಲ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಈ ಒಂದು ಯಂತ್ರವನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಪ್ರೆಫರ್ ಮಾಡ್ತೀನಿ. ಯಾಕಂತಂದರೆ ಈ ಯಂತ್ರದಿಂದ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂದರೂ ಕೂಡ ಈ ಯಂತ್ರವನ್ನು ನೀವು ಯೂಸ್ ಮಾಡಿ ನೀವು ಸ್ಟಡಿ ಮಾಡುವಂಥ ರೂಮಲ್ಲಾಗಿರ್ಬೋದು ಅಥವಾ ಸ್ಟಡಿ ಟೇಬಲ್ ಮೇಲೆ ಆಗಿರ್ಬೋದು ಈ ಯಂತ್ರವನ್ನು ಮಾಡಿಬಿಟ್ಟು ಹಚ್ಚೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಕ್ಸಸ್ಸು, ಗ್ರೋತು ಮತ್ತು ಎಜುಕೇಷನ್ ರಿಲೇಟೆಡ್ ಆಗಿರುವಂಥದ್ದು ಎಲ್ಲ ರೀತಿಯ ನಿಮಗೆ ಪ್ರಾಫಿಟು ಇಲ್ಲಿ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಏನಪ್ಪ ಅಂತಂದರೆ ಈ ಯಂತ್ರವನ್ನು ನೀವು ಇದನ್ನು ಎಜುಕೇಷನ್ ರಿಲೇಟೆಡ್ ಯಂತ್ರನ ಅಂತ ಹೇಳ್ತೀವಿ ನಾವು. ಈ ಯಂತ್ರವನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆಲ್ಲ ರೀತಿಯ ಏನಂತಾರೆ ತಿಳುವಳಿಕೆ, ಜ್ಞಾನ ಜೊತೆಗೆ ಸಕ್ಸಸ್ಸು, ಗ್ರೋತು ಕೂಡ ಸಿಗುತ್ತೆ. ಎಜುಕೇಷನಲ್ಲಿ ಎಕ್ಸಾಮ್ಗಳು ಕ್ಲಿಯರ್ ಆಗುತ್ತೆ ಮತ್ತು